ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. PSI 2021 ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಮೊದಲನೇ ವಿಡಿಯೋ, ಮೊದಲನೇ ಭಾಗ. ಸಾಧ್ಯವಾದಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ಮುಂಬರುವ PSI ಪರೀಕ್ಷೆಗೆ ನೀಡ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಇದಾಗಿರ್ತದೆ. ಸೊ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ಇಲ್ಲಿ ನೋಡ್ಕೋಬೋದು. ಜೊತೆಗೆ ಈ ಒಂದು PDF ಅದನ್ನು ನಮ್ಮ ಡೈರೆಕ್ಟಾಗಿ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಅಪ್ಲೋಡ್ ಆದಮೇಲೆ ಟೆಲಿಗ್ರಾಮ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗಿ. ಟೆಲಿಗ್ರಾಮಲ್ಲಿ PDF ಮತ್ತು ಕೀ ಆನ್ಸರ್ನ ನೀವು ವೀಡಿಯೋದಲ್ಲಿ ನೋಡ್ಕೋಬೋದು. ಕ್ವೆಶನ್ ಆನ್ಸರ್ಸ್ನ PDF ರೂಪದಲ್ಲಿ ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಇನ್ನು PSI ಪರೀಕ್ಷೆಗೆ ಮಾಡಲ್ ಪೇಪರ್ಸನ್ನು ಆನ್ಲೈನಲ್ಲಿ ಅಟೆಂಡ್ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮತ್ತೊಂದು ಲಿಂಕ್ ಇದೆ, ಅದು ಯಾರ್ಯಾರಿಗೆ ಆಸಕ್ತಿ ಇದೆ ಹೋಗಿ ಭಾಗವಹಿಸ್ಬೋದು. ಪ್ರಶ್ನೆ 1, ಇತ್ತೀಚೆಗೆ ಬಿಡುಗಡೆಯಾದಂಥ 24 ಗಂಟೆಗಳಲ್ಲಿ ಸರಿಸುಮಾರು 8.90 ಲಕ್ಷ ಪ್ರತಿಗಳು ಮಾರಾಟವಾದ ಅಮೆರಿಕಾದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಕೃತಿ ಯಾವುದು? ಡ್ರೀಮ್ಸ್ ಫ್ರಮ್ ಮೈ ಫಾದರ್, ಎ ಪ್ರಾಮಿಸ್ಡ್ ಲ್ಯಾಂಡ್, ಚೇಂಜ್ ವಿ ಕ್ಯಾನ್ ಬಿಲೀವ್ ಇನ್, ವರ್ಡ್ಸ್ ಆನ್ ಎ ಜರ್ನಿ. ನೋಡಿ, ಇವು 4 ಕೂಡ ಬರಾಕ್ ಒಬಾಮಾ ಅವರ ಕೃತಿಗಳೇ ಆಗಿವೆ. ಇದರಲ್ಲಿ ಇತ್ತೀಚೆಗೆ ರೀಸೆಂಟಾಗಿ ಬಿಡುಗಡೆಯಾಗಿ ಒಂದು ದಿನದಲ್ಲೇ 8.9 ಅಂದರೆ ಹತ್ತತ್ರ 9 ಲಕ್ಷ ಪ್ರತಿಗಳು ಮಾರಾಟವಾದಂತಹ ಗ್ರಂಥ ಯಾವುದು ಅಂತ ನಾವು ಗುರುತಿಸಬೇಕು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2, ಎ ಪ್ರಾಮಿಸ್ಡ್ ಲ್ಯಾಂಡ್ ಅನ್ನೋದು ರೀಸೆಂಟಾಗಿ ರಿಲೀಸ್ ಆದಂಥ ಪುಸ್ತಕ. 17 ನವೆಂಬರ್ 2020 ಈ ಪುಸ್ತಕ ರಿಲೀಸ್ ಆಯಿತು. ಬರಾಕ್ ಒಬಾಮಾ ಅವರು ಬರೆದಂಥ ಪುಸ್ತಕ ಇದಾಗಿದೆ. ಕ್ರೌನ್ ಪಬ್ಲಿಷಿಂಗ್ ಕಂಪನಿ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದಂಥದ್ದು. ಇದಕ್ಕೂ ಮುಂಚೆ ಈ 4 ಕೂಡ ಅವ್ರದ್ದೇನೆ ಗ್ರಂಥಗಳು. ಡ್ರೀಮ್ಸ್ ಫ್ರಮ್ ಮೈ ಫಾದರ್ ಅನ್ನೋದು ಅವರ ಆಟೋಬಯೋಗ್ರಫಿ ಆಗಿದೆ. 1995 ಅವರು ಅದನ್ನು ಬರೆದಿದ್ರು. 1995 ಬರೆದಂತಹ ಪುಸ್ತಕ ಡ್ರೀಮ್ಸ್ ಫ್ರಮ್ ಮೈ ಫಾದರ್. ಇನ್ನು ಚೇಂಜ್ ವಿ ಕ್ಯಾನ್ ಬಿಲೀವ್ ಇನ್ ಇದು 2008 ಅವರು ಪ್ರೆಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಬರೆದಂಥ ಪುಸ್ತಕ. 4 ಕೂಡ ಬರಾಕ್ ಒಬಾಮಾ ಅವರ ಪುಸ್ತಕ. ರೀಸೆಂಟಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಈ ಪ್ರಾಮಿಸ್ಡ್ ಲ್ಯಾಂಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಕೇಳಬಹುದು. ಜಗತ್ತಿನ ಅತಿದೊಡ್ಡ ವ್ಯಾಪಾರ ಒಪ್ಪಂದವಾದ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವಕ್ಕೆ ಏಷ್ಯಾದ ಎಷ್ಟು ರಾಷ್ಟ್ರಗಳು ಇತ್ತೀಚೆಗೆ ಸಹಿ ಹಾಕಿವೆ? ಸರಿಯಾದ ಉತ್ತರ 15 ರಾಷ್ಟ್ರಗಳು ಜಗತ್ತಿನ ಅತಿದೊಡ್ಡ ವ್ಯಾಪಾರ ಒಪ್ಪಂದವಾದ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ RCPI ಅಂತ ಕರಿತೀವಿ. ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತವೆ. ಇದರ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕು. RCEP ಅಂದರೆ ರೀಜನಲ್ ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ರೀಜನಲ್ ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ವೆರಿ ಇಂಪಾರ್ಟೆಂಟ್. ಸೊ ಇದು ನಿಮಗೆ ಗೊತ್ತಿರಲಿ. ನವೆಂಬರ್ 15ನೇ ತಾರೀಕು ಸುಮಾರು 15 ದೇಶಗಳು ಈ ಒಂದು ಏನು ಏಷ್ಯಾದ ರಾಷ್ಟ್ರಗಳು ಅಂತ ಏನು ಹೇಳ್ತೀವಿ, ಇಷ್ಟು ರಾಷ್ಟ್ರಗಳು ಇದಕ್ಕೆ ಸಹಿಯನ್ನು ಹಾಕಿವೆ. ಯಾವ್ಯಾವುದು ಅಂತ ನೋಡೋದಾದರೆ ಆಸ್ಟ್ರೇಲಿಯಾ, ಬ್ರುನೈ, ಕಾಂಬೋಡಿಯಾ, ಚೀನಾ, ಇಂಡೋನೇಷ್ಯಾ, ಜಪಾನ್, ಲಾವೋಸ್, ಮಲೇಷಿಯಾ, ಮಯನ್ಮಾರ್, ನ್ಯೂಜಿಲ್ಯಾಂಡ್, ಫಿಲಿಪೈನ್ಸ್, ಸಿಂಗಪೂರ್, ಸೌತ್ ಕೊರಿಯಾ, ಥೈಲ್ಯಾಂಡ್, ವಿಯೆಟ್ನಾಂ. ಇಷ್ಟು ರಾಷ್ಟ್ರಗಳು ಸಹಿ ಹಾಕಿರ್ತಕ್ಕಂಥ 15 ರಾಷ್ಟ್ರಗಳಾಗಿವೆ. ಇನ್ನು ವಿಯೆಟ್ನಾಮಲ್ಲಿ ಈ ಒಂದು ಏನು ಜಗತ್ತಿನ ಅತಿ ದೊಡ್ಡ ಒಪ್ಪಂದ ನಡೆದಿದೆ. ಮುಂದಿನ ಪ್ರಶ್ನೆ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೌರತ್ವ ತಿದ್ದುಪಡಿ ಮಸೂದೆ ಕಾಯ್ದೆ ಈ ಕೆಳಗಿನ ಯಾವ ರಾಜ್ಯಗಳಿಗೆ ಅನ್ವಯಿಸುವುದಿಲ್ಲ? ಹರಿಯಾಣ, ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ. ಇವು 4ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಯಾವ ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 BCD. ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ ಇವು 3 ರಾಜ್ಯಗಳಿಗೆ ಅನ್ವಯಿಸುವುದಿಲ್ಲ. ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನಲ್ಲಿ ಹರಿಯಾಣ ರಾಜ್ಯಕ್ಕೆ ಈ ಒಂದು ತಿದ್ದುಪಡಿ ಅನ್ವಯಿಸುತ್ತೆ. ಭಾರತದ ಮೊಟ್ಟಮೊದಲ ಆಟಿಕೆ ತಯಾರಿಕಾ ಘಟಕ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪ್ರಾರಂಭವಾಗಲಿದೆ? 4ನೇ ಪ್ರಶ್ನೆ. ಚನ್ನಪಟ್ಟಣ, ವಿಶಾಖಪಟ್ಟಣ, ಅಹಮದಾಬಾದ್, ಬಾನಾಪುರ. ಇವು 4ರಲ್ಲಿ ಭಾರತದ ಮೊಟ್ಟಮೊದಲ ಆಟಿಕೆ ತಯಾರಿಕಾ ಘಟಕ ಎಲ್ಲಿ ಪ್ರಾರಂಭವಾಗುತ್ತೆ? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭಾರತದ ಮೊಟ್ಟಮೊದಲ ಆಟಿಕೆ ತಯಾರಿಕಾ ಘಟಕ ಕೊಪ್ಪಳದಲ್ಲಿ, ನಮ್ಮ ಕರ್ನಾಟಕದ ಕೊಪ್ಪಳದಲ್ಲಿ ಪ್ರಾರಂಭ ಆಗುತ್ತೆ. ಕೊಪ್ಪಳದ ಬಾನಾಪುರದಲ್ಲಿ. ನೋಡಿ, ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ ಜಿಲ್ಲೆಗಳ ಹೆಸರನ್ನು ಕೊಡದೆ ಹೋಗ್ಬೋದು, ಬರೀ ಸ್ಥಳಗಳ ಹೆಸರನ್ನೇ ಕೊಟ್ಬಿಡ್ಬೋದು ಅವರು. ಬಾನಾಪುರ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇಂಪಾರ್ಟೆಂಟು, ನೆನಪಿಟ್ಕೊಂಡಿರಿ. ಕರ್ನಾಟಕದ ಕೊಪ್ಪಳದಲ್ಲಿ ಭಾರತದ ಮೊಟ್ಟಮೊದಲ ಆಟಿಕೆ ತಯಾರಿಕಾ ಘಟಕ ಪ್ರಾರಂಭವಾಗುತ್ತೆ. ಈ ಕೆಳಗಿನವರಲ್ಲಿ ಇತ್ತೀಚೆಗೆ ಭಾರತದ ನೂತನ ಚುನಾವಣಾ ಆಯುಕ್ತರಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥವ್ರು ಯಾರು? ಸುನಿಲ್ ಅರೋರಾ, ಸುಶೀಲ್ ಚಂದ್ರ, ರಾಜೀವ್ ಕುಮಾರ್, ಅಶೋಕ್ ಲಾವಸ್. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ರಾಜೀವ್ ಕುಮಾರ್. ನೋಡಿ, ಇದುವರೆಗೂ ಇದ್ದಂಥವ್ರು ಸುನಿಲ್ ಅರೋರಾ ಅಂತ
ಪ್ರೆಸೆಂಟ್ಲಿ ನೀವು ಗೂಗಲ್ ಸರ್ಚ್ ಮಾಡಿದ್ರೂ ಕೂಡ ಅವರ ಹೆಸರೇ ಬರುತ್ತೆ. ಬಟ್ ಅವರ ಕಾಲದ ನಂತರ ಈಗ ಪ್ರಸ್ತುತವಾಗಿ ರಾಜೀವ್ ಕುಮಾರ್ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಇದೊಂದು ಅಪ್ಡೇಟು ನೆನಪಲ್ಲಿ ಇಟ್ಕೊಂಡಿರಿ. ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರ ಹೆಸರು ರಾಜೀವ್ ಕುಮಾರ್. ಇದ್ರ ಜೊತೆಗೆ ಕರ್ನಾಟಕದ ಪ್ರಸ್ತುತ ಚುನಾವಣಾ ಆಯುಕ್ತರು ಯಾರು ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ವಿಡಿಯೋ ರೆಕಾರ್ಡಿಂಗ್ ಟೈಮನ್ನು ಕೂಡ ನೋಡ್ಕೊಳ್ಳಿ. ಸೊ ಪ್ರಸ್ತುತವಾಗಿ ನಾನು ವಿಡಿಯೋ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಬಿ ಬಸವರಾಜ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ರಾಜೀವ್ ಕುಮಾರ್ ಅವರು, ಕರ್ನಾಟಕದಲ್ಲಿ ಬಸವರಾಜ್ ಅವರು, ಎರಡನ್ನು ಕೂಡ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಇತ್ತೀಚೆಗೆ ಚಾಲನೆ ನೀಡಲಾದ ಕರ್ನಾಟಕದ ಮೊದಲ ರೋಲ್ ಆ್ಯಂಡ್ ರೋ ರೈಲ್ವೆಯು ಕೆಳಗಿನ ಯಾವ ಮಾರ್ಗದ ನಡುವೆ ಸಂಚಾರ ಮಾಡುತ್ತದೆ? ಸೊ 4 ಆಪ್ಷನ್ಗಳನ್ನು ನೀವು ಕಾಣ್ತಿದ್ದೀರಾ. ಸರಿಯಾದಂಥ ಉತ್ತರ ಆಪ್ಷನ್ 1, ನೆಲಮಂಗಲ ಟು ಬೇಲ್. ನೆಲಮಂಗಲ ಟು ಬೇಲ್ ಅಂದರೆ ಸೊಲ್ಲಾಪುರಕ್ಕೆ. ಓಕೆನಾ? ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಬೆಂಗಳೂರು ಗ್ರಾಮದ ನೆಲಮಂಗಲದಿಂದ ಸೊಲ್ಲಾಪುರದ ಬಾಳೆ ರೈಲ್ವೆ ನಿಲ್ದಾಣಕ್ಕೆ ಸಂಚರಿಸ್ತಕ್ಕಂತಹ ರೋಲ್ ಆಫ್ ರೈಲು ಅಂತ ಕರಿತೀವಿ. ರೋ ಅಂದರೆ ರೋಲ್ ಆನ್ ರೋಲ್ ಆಫ್ ಅಂತ. ಈ ಸೇವೆಗೆ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಚಾಲನೆಯನ್ನು ಕೊಟ್ಟಿದ್ದಾರೆ. ನೈಋತ್ಯ ರೈಲ್ವೆ ವಿಭಾಗದಲ್ಲಿ ಇದೇ ಮೊದಲನೇ ಬಾರಿಗೆ ಈ ರೋ ರೈಲ್ವೆ ಸೇವೆ ಪ್ರಾರಂಭವಾಗಿದೆ. ಆ ಕಡೆ ಎಲ್ಲ ನಾರ್ತಲ್ಲೆಲ್ಲ ಆಲ್ರೆಡಿ ಪ್ರಾರಂಭ ಆಗಿತ್ತು. ಬಟ್ ನೈಋತ್ಯ ರೈಲ್ವೆ ವಿಭಾಗದಲ್ಲಿ ಇದು ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಆಗಿದ್ದು ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ ಈ ಒಂದು ರಾಜ್ಯಗಳ ಕೃಷಿ ಬಳಕೆಗೆ ಈ ರೈಲುಗಳು ಸಂಪರ್ಕವನ್ನು ಸಾಧಿಸಿಕೊಡ್ತವೆ. ಇದನ್ನು ಉದ್ಘಾಟನೆ ಮಾಡಿದಂಥವರು ಕರ್ನಾಟಕದ ಮುಖ್ಯಮಂತ್ರಿಗಳು. ಮಾರ್ಗ ಒಂದು ಗೊತ್ತಿರಬೇಕು, ನೆಲಮಂಗಲ ಟು ಸೊಲ್ಲಾಪುರದ ಬೇಲ್ ಅನ್ನೋ ಒಂದು ಸ್ಥಳ. ಬೆಂಗಳೂರಿನಿಂದ ಸೊಲ್ಲಾಪುರ ಅಂತ ನೆನಪಲ್ಲಿ ಇಟ್ಕೊಂಡಿರಿ, ಭಾಳ ಇಂಪಾರ್ಟೆಂಟು. ಬೆಂಗಳೂರಿನ ನೆಲಮಂಗಲದಿಂದ ಸೊಲ್ಲಾಪುರದ ಬೇಲ್. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇಟಲಿ, ಆಪ್ಷನ್ 4. 2021 G20 ಅಂದರೆ ಗ್ರೂಪ್ 20 ಅಂತ. ಜಿ ಅಂದರೆ ಗ್ರೂಪ್ ಅಂತ. 20 ರಾಷ್ಟ್ರಗಳ ಒಂದು ಸದಸ್ಯ ಗುಂಪು ಜಾಗತಿಕ ಆರ್ಥಿಕತೆಯ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಮುಂದುವರೆದ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಆರ್ಥಿಕತೆಯನ್ನು ಒಗ್ಗೂಡಿಸಿ ಮಾಡಿಕೊಂಡಂಥ ಒಂದು ಒಕ್ಕೂಟವನ್ನು G20 ಅಂತ ನಾವು ಕರಿತೀವಿ. ಇದರ ಸಮ್ಮಿಟ್ ಪ್ರತಿ ವರ್ಷ ನಡೀತದೆ. 2020ರಲ್ಲಿ ರಿಯಾದ್ ಸಮ್ಮಿಟ್ ಅಂತ ಕೇಳಿರ್ತೀರ. ರಿಯಾದ್ ಅನ್ನೋದು ಸೌದಿ ಅರೇಬಿಯಾದಲ್ಲಿ ಕಂಡುಬರೋದು. ಹಾಗಾಗಿ 2020ರಲ್ಲಿ G20 ಸಮ್ಮೇಳನ ಎಲ್ಲಿ ನಡೆದಿದೆ ಅಂದರೆ ಸೌದಿ ಅರೇಬಿಯಾದ ರಿಯಾದ್ ಅನ್ನೋ ಜಾಗದಲ್ಲಿ 2020ರ G20 ಸಮ್ಮೇಳನ ನಡೆದಿದೆ. 2021ರದು ಇಟಲಿಯಲ್ಲಿ ನಡೆಯುತ್ತೆ. ಎಷ್ಟು 2 ಮಾಹಿತಿಗಳು ನಿಮಗೆ ಗೊತ್ತಿರಬೇಕು. ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಫ್ರಾನ್ಸ್, ಜರ್ಮನಿ, ಭಾರತ, ಇಂಡೋನೇಷ್ಯಾ, ಇಟಲಿ, ಜಪಾನ್, ಸೌತ್ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಟರ್ಕಿ, UK, US ಮತ್ತು EU ಅಂದರೆ ಯುರೋಪಿಯನ್ ಯೂನಿಯನ್ ಇವು ಇದರ ಸದಸ್ಯ ಗುಂಪುಗಳಾಗಿವೆ. ಸೊ ಮುಂದಿನ ಪ್ರಶ್ನೆ ನೋಡಿ, ದೇಶದ ಮೊದಲ ಪಾಚಿ ತೋಟವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗುತ್ತದೆ? ದೇಶದಲ್ಲೇ ಮೊಟ್ಟ ಮೊದಲ ಪಾಚಿ ತೋಟವನ್ನು ಯಾವ ಒಂದು ರಾಜ್ಯದಲ್ಲಿ ನಿರ್ಮಾಣ ಮಾಡ್ತಿದ್ದೀವಿ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಉತ್ತರಾಖಂಡ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತಿದ್ದೀವಿ. 2020ನೇ ಸಾಲಿನ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಪಡೆದಂತಹ ಶಗ್ಗಿ ಬೈನ್ ಕಾದಂಬರಿಯ ಲೇಖಕರು ಯಾರು? ಸೊ 4ರಲ್ಲಿ ಶಗ್ಗಿ ಬೈನ್ ಈ ಒಂದು ಕಾದಂಬರಿಯ ಲೇಖಕರು ಯಾರು? ಡಗ್ಲಾಸ್ ಸ್ಟುವರ್ಟ್ ಅನ್ನೋರು ಈ ಒಂದು ಪ್ರತಿಷ್ಠಿತ ಕಾದಂಬರಿಯ ಲೇಖಕರಾಗಿದ್ದಾರೆ. ಇದು 2020ನೇ ಸಾಲಿನಲ್ಲಿ ಬೂಕರ್ ಪ್ರಶಸ್ತಿಯನ್ನು ಪಡೆದಂತಹ ಕಾದಂಬರಿಯಾಗಿದೆ. ಕಾದಂಬರಿ ಗೊತ್ತಾಗಿದೆ, ಬೂಕರ್ ಪ್ರಶಸ್ತಿಯನ್ನು ಗೆದ್ದಿದೆ 2020ನೇ ಸಾಲಿನಲ್ಲಿ. ಅದರ ಲೇಖಕರ ಹೆಸರು ಗೊತ್ತಾಗಿದೆ. 3-4 ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತವೆ. 2020ರ ಬೂಕರ್ ಪುರಸ್ಕಾರವನ್ನು ಪಡೆದಂಥ ಕಾದಂಬರಿ ಶಗ್ಗಿ ಬೈನ್, ಅದರ ಲೇಖಕರು ಡಗ್ಲಾಸ್ ಸ್ಟುವರ್ಟ್. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ 30ನೇ ಆವೃತ್ತಿಯ ಕಾರ್ಪಾಟ್ ಸೌರ ನೌಕಾ ಸಮರಾಭ್ಯಾಸ ನಡೆಯಿತು? ಭಾರತ, ಫ್ರಾನ್ಸ್, ಥೈಲ್ಯಾಂಡ್, ರಷ್ಯಾ ಇವು 4 ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರಗಳ ನಡುವೆ ಈ ಒಂದು ನೌಕಾ ಸಮರಾಭ್ಯಾಸ ನಡೀತು ಅಂತ ಪ್ರಶ್ನೆ ಆಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 A ಮತ್ತು C ಅಂದರೆ ಭಾರತ ಮತ್ತು ಥೈಲ್ಯಾಂಡ್ ದೇಶಗಳ ನಡುವೆ ಕಾರ್ಪಾಟ್ ನೌಕಾ ಸಮರಾಭ್ಯಾಸ 30ನೇ ಆವೃತ್ತಿ 2020ರಂದು ನಡೆದಿದೆ. ಒಬ್ಬರ ಹಿಡಿತಗಳು ಈ ಕೆಳಗಿನ ಯಾವುದಕ್ಕೆ ಉಪಯುಕ್ತವಾಗಿವೆ? ಬಂದರುಗಳನ್ನು ನಿರ್ಮಾಣ ಮಾಡೋದಕ್ಕೆ, ಮೀನುಗಾರಿಕೆಗೆ, ವಿದ್ಯುತ್ ಶಕ್ತಿಗೆ, ದೊಡ್ಡ ನೌಕಾಯಾನಕ್ಕೆ. 4ರಲ್ಲಿ ಯಾವುದಕ್ಕೆ? ಸೊ ನೋಡ್ತಿದ್ದಂಗೆ ಗೊತ್ತಾಗ್ತದೆ. ಬಂದರುಗಳನ್ನು ನಿರ್ಮಿಸೋದಕ್ಕೆ ಉಪಯೋಗ ಆಗುತ್ತೆ ಖಂಡಿತವಾಗ್ಲೂ. ಮೀನುಗಾರಿಕೆಗೂ ಉಪಯೋಗ ಆಗುತ್ತೆ.
ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು ಮತ್ತು ನೌಕಾಯಾನಗಳನ್ನು ದೊಡ್ಡ ನೌಕಾಯಾನಗಳನ್ನು ಬಳಸೋದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ ಉಬ್ಬರವಿಳಿತಗಳಿರೋದ್ರಿಂದ. ಹಾಗಾಗಿ ಆಪ್ಷನ್ 4 ABCD ಎಲ್ಲ ಕೂಡ ಆಗುತ್ತೆ. ಎಂಟಮಾಲಜಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಅಂದರೆ ಇದೊಂದು ವಿಭಾಗ, ಈ ಒಂದು ವಿಭಾಗದಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಎಂಟಮಾಲಜಿ. ಸೊ 12ನೇ ಪ್ರಶ್ನೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೀಟಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಕ್ಕಂಥ ವಿಭಾಗವನ್ನು ಎಂಟಮಾಲಜಿ ಅಂತ ಕರಿತೀವಿ. ತುಂಬ ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಎಂಟಮಾಲಜಿಯನ್ನು, ವೆರಿ ಇಂಪಾರ್ಟೆಂಟ್ ಟರ್ಮ್. ಎಂಟಮಾಲಜಿ ಕೀಟಗಳ ಬಗ್ಗೆ ಅಧ್ಯಯನ ನಡೆಸ್ತಕ್ಕಂಥ ಒಂದು ಶಾಸ್ತ್ರ. ಈಗ ಕಾಮೆಂಟ್ ಸೆಕ್ಷನ್ಗೆ ಹೋಗಿ 12 ನಂಬರ್ನ ಮೆನ್ಷನ್ ಮಾಡಿ. ಶಬ್ದಗಳ ಮೂಲ ಮತ್ತು ಇತಿಹಾಸದ ಬಗೆಗಿನ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ? ಶಾಸನಗಳ ಬರಹಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗವನ್ನು ಏನೆಂದು ಕರೆಯುತ್ತಾರೆ? ಮಣ್ಣಿನ ವೈಜ್ಞಾನಿಕ ಅಧ್ಯಯನದ ವಿಭಾಗವನ್ನು ಏನೆಂದು ಕರೆಯುತ್ತಾರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡಿ. ಆಸ್ಥಾನದಲ್ಲಿ ಪ್ರತಿಯೊಬ್ಬರು ನೆಲಮುಟ್ಟಿ ಸುಲ್ತಾನನಿಗೆ ನಮಸ್ಕಾರ ಮಾಡುವುದು ಕಡ್ಡಾಯಗೊಳಿಸಿದಂತಹ ದೆಹಲಿಯ ಸುಲ್ತಾನನ ಹೆಸರೇನು? 13ನೇ ಪ್ರಶ್ನೆ. ಸರಿಯಾದ ಉತ್ತರ ಬಲ್ಬನ್. ಬಲ್ಬನ್ ಎಂಬ ದೆಹಲಿ ಸುಲ್ತಾನನ ಆಸ್ಥಾನದಲ್ಲಿ ಪ್ರತಿಯೊಬ್ಬರು ನೆಲಮುಟ್ಟಿ ನಮಸ್ಕಾರ ಮಾಡೋದನ್ನು ಆತ ಕಡ್ಡಾಯಗೊಳಿಸಿದ್ದ. ಇತ್ತೀಚೆಗೆ ಯಶಸ್ವಿಯಾಗಿ ಉಡಾವಣೆಯಾದಂಥ ರಿಸ್ಯಾಟ್ 2 BR1 ಉಪಗ್ರಹಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಹೇಳಿಕೆಗಳನ್ನು ನೀವು ಓದ್ಕೋಬೋದು. ಈ ಉಪಗ್ರಹವನ್ನು PSLV-C 48 ಉಡಾವಣಾ ವಾಹನದಿಂದ ಉಡಾಯಿಸಲಾಗಿದೆ. ಈ ಉಪಗ್ರಹವನ್ನು ಒಡಿಸ್ಸಾದ ಚಾಂಡಿಪುರದಲ್ಲಿನ ಉಡಾವಣಾ ನೆಲೆಯಿಂದ ಉಡಾಯಿಸಲಾಗಿದೆ. ಈ ಉಪಗ್ರಹದೊಂದಿಗೆ ಇತರೆ 9 ದೇಶಿ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗಿದೆ. ಇದು ದೇಶದ ಅತ್ಯಂತ ಸುಧಾರಿತ ಕಣ್ಗಾವಲು ಉಪಗ್ರಹವಾಗಿದ್ದು ಬೇಹುಗಾರಿಕೆ ಉಪಗ್ರಹ ಅಂತ ಕರೀತೀವಿ. ಇವು 4ರಲ್ಲಿ ಯಾವುದು ಸರಿಯಿಲ್ಲ ಅಂತ ನೀವು ತಿಳಿಸ್ಬೇಕು. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂದರೆ ತಪ್ಪಾದ ಹೇಳಿಕೆ 2ನೇದು, ಒಡಿಸ್ಸಾದ ಚಾಂಡಿಪುರದಲ್ಲಿ ಉಡಾವಣೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ತಪ್ಪಾಗುತ್ತೆ. ಇದು ಆಂಧ್ರ ಪ್ರದೇಶದಲ್ಲಾಗಿರೋದು. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಏನಿದೆ, STSC ಅಂತ ಕರಿತೀವಿ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಕರಿತೀವಿ, ಇಲ್ಲಿಂದ ಉಡಾವಣೆ ಮಾಡಲಾಗಿತ್ತು. ಉಳಿದಂಥ 3 ಹೇಳಿಕೆಗಳು ಕೂಡ ಕರೆಕ್ಟ್ ಇದೆ. ಈ ಉಡಾವಣಾ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದಂಥ 2 ಹೇಳಿಕೆಗಳು ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ 2ನ್ನು ಗುಂಪಿಂದ ಆಚೆ ತೆಗಿಬೇಕಾಗತ್ತೆ. ಸಂಸದೀಯ ಪದ್ಧತಿಯ ಸರ್ಕಾರದ ಲಕ್ಷಣ ಕೆಳಗಿನ ಯಾವುದಾಗಿದೆ? 15ನೇ ಪ್ರಶ್ನೆ. ಸರಿಯಾದ ಉತ್ತರ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರ್ತಕ್ಕಂಥದ್ದು ಸಂಸದೀಯ ಪದ್ಧತಿಯ ಸರ್ಕಾರದ ಲಕ್ಷಣವಾಗಿರುತ್ತೆ. ಭೂಕಂಪ ಆದ ತಕ್ಷಣ ಕೇಂದ್ರ ಗೋಳದಲ್ಲಿರುವ ಭೂಕಂಪ ನಾಭಿಯಿಂದ ಭೂಮಿಯ ಮೇಲ್ಮೈಯನ್ನು ತಲುಪುವ ಅಲೆಗಳು ಯಾವುವು? ಅಡ್ಡ ಅಲೆಗಳು, ನೀಲ ಅಲೆಗಳು, ಮೇಲ್ಮೈ ಅಲೆಗಳು. ಇವು 3ರಲ್ಲಿ ಭೂಕಂಪ ಆದ ತಕ್ಷಣ ಕೇಂದ್ರ ಗೋಳವನ್ನು ಭೂಕಂಪ ನಾಭಿಯಿಂದ ಭೂಮಿಯ ಮೇಲ್ಮೈಯನ್ನು ತಲುಪುವಂಥ ಅಲೆಗಳು ಯಾವುದು ಅಂತ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ 3 ನೀಲ ಅಲೆಗಳು ಮಾತ್ರ ಭೂಮಿಯ ಮೇಲ್ಮೈಯನ್ನು ತಲುಪತಕ್ಕಂಥ ಅಲೆಗಳಾಗಿರ್ತವೆ. ಆಪ್ಷನ್ 3 ಬಿ ಮಾತ್ರ ಅನ್ನೋದು ಸರಿಯಾದಂಥ ಉತ್ತರ. ಗಡಿಯಾರದಲ್ಲಿ 2 ಗಂಟೆ 40 ನಿಮಿಷವಾದಾಗ ಗಡಿಯಾರದ ಪ್ರತಿಬಿಂಬವು ಎಷ್ಟು ಗಂಟೆಯನ್ನು ತೋರಿಸುತ್ತದೆ? ಸೊ ಗಡಿಯಾರದ ಪ್ರತಿಬಿಂಬವನ್ನು ಕನ್ನಡಿ ಪ್ರತಿಬಿಂಬದ ನೋಡ್ರೆ ಗೊತ್ತಾಗತ್ತೆ. ಸೊ 12, 6, 3, 9 ನೋಡಿ, ಇಲ್ಲಿ ನಂಬರ್ 2 ಬರುತ್ತೆ. ಈಗ 2 ಗಂಟೆ 40 ನಿಮಿಷ ಅಂತ ಹೇಳ್ತಾ ಇದ್ದಾರೆ. 2 ಗಂಟೆ 40 ನಿಮಿಷ ಹಿಂಗೆ ಬಂದರೆ ಅದರ ಮಿರರ್ ಫೇಸು ಈ ಕಡೆಯಿಂದ ಹೀಗೆ ಬರುತ್ತೆ. 9, 10 ಇಲ್ಲಿ 4 ಬರುತ್ತೆ. ಹಾಗಾಗಿ 9 ಗಂಟೆ 20 ನಿಮಿಷ ಕರೆಕ್ಟ್ ಆದಂಥ ಉತ್ತರ ಆಗುತ್ತೆ. ಸೊ ಆಪ್ಷನ್ 1 9 ಗಂಟೆ 20 ನಿಮಿಷ 2 ಗಂಟೆ 40 ನಿಮಿಷದ ಕನ್ನಡಿಯ ಪ್ರತಿಬಿಂಬವಾಗಿರುತ್ತದೆ. ಚಲನಚಿತ್ರರಂಗದ ಪ್ರತಿಷ್ಠಿತ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯ ಯಾರು? 18ನೇ ಪ್ರಶ್ನೆ, ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಸರಿಯಾದಂಥ ಉತ್ತರ AR ರೆಹಮಾನ್. ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಭಾರತೀಯ. ಸೊ ಮುಂದಿನ ಪ್ರಶ್ನೆಯನ್ನು ನೀವು ನೋಡ್ಕೋಬೋದು. ಫ್ಲವರ್ಸ್ ಅನ್ನೋದನ್ನು EIGPVG ಅಂತ ಕೋಡ್ ಮಾಡಿದ್ದಾರೆ. ಹಾಗಾದರೆ ರೋಸ್ ಅನ್ನೋದನ್ನು ಯಾವ ರೀತಿ ಕೋಡ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಕೋಡಿಂಗನ್ನು ನೀವು ಮಾಡ್ಕೋಬೋದು. ಸರಿಯಾದ ಉತ್ತರ ಆಪ್ಷನ್ 4 ಬರುತ್ತೆ. ಒಂದು ಸರಳವಾದಂಥ ಉದಾಹರಣೆ ನಿಮಗೆ ಇಲ್ಲಿ ಉತ್ತರಗಳನ್ನು ಫಸ್ಟ್ ಒನ್ ಕೋಡಿಂಗನ್ನು ನಿಮ್ಗೆ ಹೇಳ್ತೀನಿ ಈ ಒಂದು ಸರಿಯಾದ ಉತ್ತರ ಜೊತೆ. ನೋಡಿ, ರೋಸ್ ಅಂತ ಇದೆ, ನಾನು ಅದನ್ನು QLNX ಅಂತ ಕೋಡ್ ಮಾಡಿದೆ. ಯಾವ ರೀತಿ ಅಂತ ಮಾಡಿದೆ ನೋಡಿ, ಇಲ್ಲಿ -1 ಆಗುತ್ತೆ. ಆರಿಂದ ಹಿಂದ್ಗಡೆ ಇರ್ತಕ್ಕಂಥ ಆಲ್ಫಾಬೆಟ್ಟು. ನೆಕ್ಸ್ಟ್ -3 ಆಗುತ್ತೆ. O ಇಂದ 3ನೇ ಆಲ್ಫಾಬೆಟ್ ಯಾವ್ದು ಬರುತ್ತೆ? L ಬರುತ್ತೆ.
ಎಸ್ ಇಂದ 5ನೇ ಆಲ್ಫಾಬೆಟ್ -5ನೇ ಆಲ್ಫಾಬೆಟ್ ಎನ್ ಬರುತ್ತೆ, ಇ ಇಂದ 7ನೇ ಆಲ್ಫಾಬೆಟ್ ಎಕ್ಸ್ ಬರುತ್ತೆ. ಅದೇ ರೀತಿ ಫಸ್ಟ್ ಒನ್ನ ಕೋಡ್ ಮಾಡಿರೋದು. ಓಕೆ, ಫಸ್ಟ್ ಒನ್ನನ್ನು ಈ ರೀತಿ ಕೋಡ್ ಮಾಡಿರ್ತಾರೆ. ಮೊದಲನೇದನ್ನು ನೋಡಿಕೊಂಡು ನೀವು ಎರಡನೇದು ಉತ್ತರ ಮಾಡಿದ್ದೀನಿ. ಈಗ ಎಫ್ ಇಂದ 1 ಆಲ್ಫಾಬೆಟ್ ಹಿಂದೆ ಹೋದರೆ ಇ ಆಗುತ್ತೆ, ಎಲ್ ಇಂದ 3 ಆಲ್ಫಾಬೆಟ್ ಹಿಂದೆ ಹೋದರೆ ಐ ಬರುತ್ತೆ, ಓ ಇಂದ 5 ಆಲ್ಫಾಬೆಟ್ ಹಿಂದೆ ಹೋದರೆ ಜೆ ಬರುತ್ತೆ. ನೀವು ಇದನ್ನು ಚೆಕ್ ಮಾಡಿ ಬರೆದಿಟ್ಕೊಂಡು QLNX ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹಸಿರು ಶೈವಲಗಳಿಗೆ ಉತ್ತಮ ಉದಾಹರಣೆ. 20ನೇ ಪ್ರಶ್ನೆ, ಹಸಿರು ಶೈವಲಗಳಿಗೆ ಉದಾಹರಣೆ ಸ್ಪೈರೋಗೈರಾ ಮತ್ತು ಯೂರೋಲಿಕ್ಸ್. ಸ್ಪೈರೋಗೈರಾ ಮತ್ತು ಯೂಲೋಥ್ರಿಕ್ಸ್ ಅನ್ನೋದು ಹಸಿರು ಶೈವಲಗಳಿಗೆ ಉತ್ತಮವಾದ ಉದಾಹರಣೆಯಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡಿ, ಅರವಿಂದನು ಉತ್ತರಕ್ಕೆ 10 ಕಿಲೋಮೀಟರ್ ನಡೆದನು. ತಾನು ನಡೆದ ದಾರಿ ತಪ್ಪು ಎಂದು ತಿಳಿದು 6 ಕಿಲೋಮೀಟರ್ ಹಿಂತಿರುಗಿ ಬಂದನು. ಅಲ್ಲಿಂದ ಪೂರ್ವಕ್ಕೆ 3 ಕಿಲೋಮೀಟರ್ ಚಲಿಸಿದನು. ಹಾಗಾದರೆ ಈಗ ಅರವಿಂದನು ತನ್ನ ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಅವನೇನು ಮಾಡ್ತಾನೆ, ಅರವಿಂದ್ ಮೊದಲನೇ ಪ್ರಾರಂಭದ ಪಾಯಿಂಟಿಂದ ಉತ್ತರ ದಿಕ್ಕಿಗೆ 10 ಕಿಲೋಮೀಟರ್ ಚಲಿಸ್ತಾನೆ. ತಾನು ಹೋಗ್ತಿರೋ ಜಾಗ ತಪ್ಪು ಅಂತ ಗೊತ್ತಾಗತ್ತೆ, ವಾಪಸ್ ಬರ್ತಾನೆ, ವಾಪಸ್ 6 ಕಿಲೋಮೀಟರ್ ಬರ್ತಾನೆ, ಇಲ್ಲಿಗೆ ಬಂದ ವಾಪಸ್ಸು. ಈಗ ಅಲ್ಲಿಂದ ಪೂರ್ವ ದಿಕ್ಕಿಗೆ ಹೋಗ್ತಾನೆ, ಇಲ್ಲಿಗೆ ವಾಪಸ್ ಬಂದುಬಿಟ್ಟು ಪೂರ್ವ ದಿಕ್ಕಿಗೆ ಹೋಗ್ತಾನೆ ಅಂತ ಅಂದ್ಕೊಳ್ಳಿ. ಪೂರ್ವ 3 ಕಿಲೋಮೀಟರ್ ಹೋಗ್ತಾನೆ. ಓಕೆ, ಇಲ್ಲಿ ಅವನ ಪೂರ್ವ ಅಂತ ಏನೂ ಕೇಳಿಲ್ಲ ಅಲ್ಲಿ, ಹಾಗಾಗಿ ನಾನಿಲ್ಲಿ ಪೂರ್ವ ದಿಕ್ಕನ್ನು ಈ ಕಡೆ ತಗೊಂಡಿದ್ದೀನಿ. ಅವನ ಪೂರ್ವ ಅಂತ ವಾಪಸ್ ಏನಾದ್ರು ಬಂದರೆ ಈ ಕಡೆ ಆಗುತ್ತೆ. ಮೊದಲು ಸ್ಟಾರ್ಟ್ ಮಾಡ್ತಾನೆ, 10 ಕಿಲೋಮೀಟರ್ ನಡೀತಾನೆ, ದಾರಿ ತಪ್ಪು ಅಂತ ಗೊತ್ತಾಗುತ್ತೆ, ವಾಪಸ್ ಬಂದುಬಿಡ್ತಾನೆ, ವಾಪಸ್ ಬಂದು 6 ಕಿಲೋಮೀಟರ್ ವಾಪಸ್ ಬರ್ತಾನೆ, ವಾಪಸ್ ಬಂದು ಪೂರ್ವ ದಿಕ್ಕಿಗೆ 3 ಕಿಲೋಮೀಟರ್ ಹೋಗ್ತಾನೆ. ಸ್ಟಾರ್ಟ್ ಮಾಡಿದ್ದು ಈ ಪಾಯಿಂಟು. ಓಕೆ, ಟೋಟಲ್ ಲೆಂತ್ 10 ಕಿಲೋಮೀಟ್ರು, 6 ಕಿಲೋಮೀಟರ್ ವಾಪಸ್ ಬಂದಿದ್ದಾನೆ ಅಂದರೆ ಇದು 4 ಕಿಲೋಮೀಟರ್ ಆಯಿತು. ಈ ಕಡೆ 3 ಕಿಲೋಮೀಟರ್ ಹೋಗಿದ್ದಾನೆ. ಅವ್ರು ಕೇಳ್ತಿರೋದು ಈ ಪಾಯಿಂಟ್. ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಪೈಥಾಗೋರಸ್ ರೂಲ್ನ ನಿಮ್ಗೆ ಇಲ್ಲಿ ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು 4 ಇದೆ, ಒಂದು 3 ಇದೆ. ಇದನ್ನು ಎ ಅಂದ್ಕೊಂಡ್ರೆ, ಇದನ್ನು ಬಿ ಅಂದ್ಕೊಂಡ್ರೆ, ಇದನ್ನು ಸಿ ಅಂದ್ಕೊಂಡ್ರೆ AC² = AB² + BC² ಆಗುತ್ತೆ. ಅಥವಾ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ. 4 ಸ್ಕ್ವೇರ್ ಅಂದರೆ 16 + 3 ಸ್ಕ್ವೇರ್ ಅಂದರೆ 9, 9 + 16 25. AC = √25, 25ನ ಸ್ಕ್ವೇರ್ ರೂಟ್ ಮಾಡಿದ್ರೆ 5 ಕಿಲೋಮೀಟರ್ ಬರುತ್ತೆ. PQRSTU ಎಂಬ 6 ವಿದ್ಯಾರ್ಥಿಗಳು ವೃತ್ತಾಕಾರದಲ್ಲಿ ನಿಂತಿರುವರು. PU Qನ ಮತ್ತು Tನ ಮಧ್ಯದಲ್ಲಿದ್ದಾನೆ. ಎಸ್ನು ಯು ಮತ್ತು ಆರ್ ಮಧ್ಯದಲ್ಲಿದ್ದಾನೆ. ಕ್ಯೂನ ಎಡಕ್ಕೆ ತಕ್ಷಣದಲ್ಲಿ ಯು ಇದ್ದಾನೆ. ಹಾಗಾದರೆ ಆರ್ ಮತ್ತು ಪಿ ಮಧ್ಯಭಾಗದಲ್ಲಿ ಯಾರಿದ್ದಾರೆ? ಇದನ್ನು ಒಂದು ಚಿತ್ರವನ್ನು ಬರ್ಕೊಂಡು ಒಂದು ಖಾಲಿ ಪೇಪರಲ್ಲಿ ಬರೆದಿಟ್ಕೊಂಡು ನೀವು ಮಾಡಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಈ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಟಿ ಬರುತ್ತೆ. ಪಿ ಮತ್ತು ಆರ್ ನಡುವೆ ಟಿ ಬರುತ್ತೆ. ಇಲ್ಲಿ ಏನೇನು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಯಥಾವತ್ತಾಗಿ ತುಂಬ ಸರಳವಾಗಿ ಉತ್ತರ ಬರುತ್ತಿದ್ದು. ಸಂಸತ್ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ದೇಶದಲ್ಲಿ ಭಾಗಶಃ ಇಲ್ಲವೇ ಪೂರ್ತಿಯಾಗಿ ಅಳವಡಿಸುವಂತೆ ರೂಪಿಸುವ ಸಂಬಂಧ ಸರಿಯಾಗಿರುವಂಥ ಹೇಳಿಕೆ ಯಾವುದು? ಎಲ್ಲ ರಾಜ್ಯಗಳು ಒಪ್ಪಿಗೆ ನೀಡಲೇಬೇಕು. ಸಂಬಂಧಿಸಿದ ರಾಜ್ಯಗಳು ಒಪ್ಪಿಗೆ ನೀಡಬೇಕು. ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಒಪ್ಪಿಗೆ ನೀಡಬೇಕು. ರಾಜ್ಯಗಳ ಅನುಮತಿ ಬೇಕಾಗಿರುವುದಿಲ್ಲ. ಸಂಸತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ತಂದರೆ ದೇಶದಲ್ಲಿ ಭಾಗಶಃ ಇಲ್ಲವೇ ಪೂರ್ತಿಯಾಗಿ ಅಳವಡಿಸುವಂತೆ ರೂಪಿಸುವ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ರಾಜ್ಯಗಳ ಅನುಮತಿ ಬೇಕಾಗಿರೋದಿಲ್ಲ. ಸಂಸತ್ತಿನ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ರಾಜ್ಯಗಳ ಅನುಮತಿ ಬೇಕಾಗಿರೋದಿಲ್ಲ. ಆಪ್ಷನ್ 4 ಸರಿಯಾದ ಉತ್ತರ. ಗಂಗೋರ ಜ್ಞಾನಪಥ ನೃತ್ಯ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಣೆಯಲ್ಲಿದೆ? 24ನೇ ಪ್ರಶ್ನೆ. ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ ಗಂಗೋರ ಎಂಬ ಜಾನಪದ ನೃತ್ಯ ಪ್ರಕಾರ ಕಂಡುಬರುತ್ತೆ. ನೆಕ್ಸ್ಟು ಈ ಕೆಳಗಿನ ಆಕೃತಿಗಳಲ್ಲಿ ತ್ರಿಭುಜದ ಸಂಖ್ಯೆ ಎಷ್ಟು? ಎಷ್ಟು ತ್ರಿಭುಜಗಳನ್ನು ನಾವು ಇಲ್ಲಿ ಕಾಣ್ಬೋದು ಅಂತ 25ನೇ ಪ್ರಶ್ನೆ ಆಗಿದೆ. ಇದನ್ನು ಅಷ್ಟೇ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ನೋಡಿ. ಒಟ್ಟಾರೆಯಾಗಿ 12 ತ್ರಿಭುಜಗಳನ್ನು ನೀವು ಇಲ್ಲಿ ಕಾಣ್ತೀರಾ. ಈ ರೀತಿ ಬಿಡಿಸ್ಕೊಂಡು ಬರೀರಿ. ನೋಡಿ, ಇದೇ ಒಂದು ತ್ರಿಭುಜ ಆಗುತ್ತೆ, ಇದು ಒಂದು ತ್ರಿಭುಜ ಆಗುತ್ತೆ, ಇದೇ ಒಂದು ತ್ರಿಭುಜ ಆಗುತ್ತೆ, ಈ ಪೋರ್ಷನ್ ಒಂದು ತ್ರಿಭುಜ ಆಗುತ್ತೆ, ಜೊತೆಗೆ ಈ ಪೋರ್ಷನ್ನೇ ತೊಗೊಂಡ್ರೆ ಒಂದು ತ್ರಿಭುಜ ಆಗುತ್ತೆ, ಇಷ್ಟೇ ಒಂದು ತ್ರಿಭುಜ ಆಗುತ್ತೆ, ಟೋಟಲ್ ಇದನ್ನೇ ತೊಗೊಂಡ್ರೆ ಒಂದು ತ್ರಿಭುಜ ಆಗುತ್ತೆ. ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ 12 ತ್ರಿಭುಜಗಳು ಈ ಚಿತ್ರದಲ್ಲಿ ಕಂಡು ಬರ್ತವೆ. ಕ್ರಿಸ್ತಶಕ 949ರಲ್ಲಿ ತೊಕ್ಕಲಂ ಕದನ ಯಾರ ನಡುವೆ ನಡೆದಿದೆ? 26ನೇ ಪ್ರಶ್ನೆ. ಸರಿಯಾದ ಉತ್ತರ ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ತೊಕ್ಕಲಂ ಕದನ ನಡೆದಿತ್ತು ಕ್ರಿಸ್ತಶಕ
949ರಲ್ಲಿ. ವಿಶ್ವ ಹಿಮೋಫಿಲಿಯಾ ದಿನವನ್ನು ಕೆಳಗಿನ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? 27ನೇ ಪ್ರಶ್ನೆ. ಏಪ್ರಿಲ್ 17ನೇ ತಾರೀಕು ಪ್ರತಿ ವರ್ಷ ವಿಶ್ವ ಹಿಮೋಫಿಲಿಯಾ ದಿನವನ್ನು ಆಚರಣೆ ಮಾಡ್ತೀವಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಉತ್ತರ ಮೇರೂರು ಶಾಸನ ಚೋಳರ ಸ್ಥಳೀಯ ಆಡಳಿತದ ಬಗ್ಗೆ ತಿಳಿಸುತ್ತದೆ. ಈ ಶಾಸನವನ್ನು 1ನೆಯ ರಾಜೇಂದ್ರ ಚೋಳ ಕೆತ್ತಿದನು. 4 ಸಂಕೇತಗಳಿವೆ. ಉತ್ತರಗಳನ್ನು ನೀವು ನೋಡ್ಬೋದು 28ನೇ ಪ್ರಶ್ನೆಗೆ. ಸೊ ಉತ್ತರ ಮೇರೂರು ಶಾಸನ ಚೋಳರ ಸ್ಥಳೀಯ ಆಡಳಿತದ ಬಗ್ಗೆ ತಿಳಿಸುತ್ತೆ ಅನ್ನೋದು ಸರಿ. ಇದನ್ನು ರಾಜೇಂದ್ರ ಚೋಳ ಕೆತ್ತಿದನು ಅನ್ನೋದು ತಪ್ಪು. ಆಪ್ಷನ್ 1 ಎ ಸರಿ, ಬಿ ತಪ್ಪು. ಮಹಮ್ಮದ್ ಗವಾನಿಗೆ ಗಲ್ಲು ಶಿಕ್ಷೆ ವಿಧಿಸಿದಂತಹ ಬಹುಮನಿ ಸುಲ್ತಾನನ ಹೆಸರೇನು? 29ನೇ ಪ್ರಶ್ನೆ. ಸರಿಯಾದ ಉತ್ತರ ಅಹಮದ್ ಶಾ 3 ಅಥವಾ 3ನೇ ಅಹಮದ್ ಶಾ. ಮುಂದಿನ ಪ್ರಶ್ನೆ ಹೋಗೋಣ. ಶಿಲಾಗೋಳದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಖನಿಜ ಯಾವುದು ಅಥವಾ ಖನಿಜಗಳು ಯಾವುವು? ಶಿಲಾಗೋಳದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಖನಿಜಗಳು. ಸರಿಯಾದ ಉತ್ತರ ಸಿಲಿಕೇಟ್ ಮತ್ತು ಅಲ್ಯೂಮಿನಿಯಂ. ವಾಕರ್ ಕಪ್ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಇದೊಂದು ಗಾಲ್ಫ್ ಕ್ರೀಡೆಗೆ ಸಂಬಂಧಪಡ್ತಕ್ಕಂತಹ ಟೂರ್ನಮೆಂಟ್. 1920ನೇ ಸಾಲಿನ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 32ನೇ ಪ್ರಶ್ನೆ. ಈ ಸೂಚ್ಯಾಂಕದ ಪಟ್ಟಿಯಲ್ಲಿ ಕೇರಳ ಮೊದಲ ಸ್ಥಾನದಲ್ಲಿದೆ. ಕೇಂದ್ರದ ಸಾಂಖ್ಯಿಕ ಸಂಸ್ಥೆ ಈ ಸೂಚ್ಯಾಂಕ ಪ್ರತಿಯನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ. ಈ ಸೂಚ್ಯಾಂಕ ಪಟ್ಟಿಯಲ್ಲಿ ಕರ್ನಾಟಕ 6ನೇ ಸ್ಥಾನದಲ್ಲಿದೆ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಸಿ. ಅಂದರೆ ಈ ಸೂಚ್ಯಾಂಕ ಮೊದಲನೇ ಸ್ಥಾನದಲ್ಲಿ ಕೇರಳ ಇದೆ, ಕರ್ನಾಟಕ 6ನೇ ಸ್ಥಾನದಲ್ಲಿದೆ, ಎರಡೂ ಸರಿ. ಬಟ್ ಸೂಚ್ಯಾಂಕವನ್ನು ಪ್ರಕಟ ಮಾಡ್ತಕ್ಕಂಥ ಸಂಸ್ಥೆ ತಪ್ಪಾಗಿದೆ. ಕಾಮೆಂಟ್ ಸೆಕ್ಷನ್ಗೆ ಹೋಗಿ 1920ನೇ ಸಾಲಿನ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದಂತಹ ಸಂಸ್ಥೆ ಯಾವುದು ಅಂತ ಕಾಮೆಂಟ್ ಮಾಡಿ. ಜಗದ್ವಿಖ್ಯಾತ ನವರಾತ್ರಿ ಉತ್ಸವವನ್ನು ಮೊಟ್ಟಮೊದಲ ಬಾರಿಗೆ ಆರಂಭಿಸಿದಂಥ ಮೈಸೂರು ಒಡೆಯರ ಅಥವಾ ಮೈಸೂರು ಅರಸರ ಹೆಸರೇನು? ಸರಿಯಾದ ಉತ್ತರ ರಾಜ ಒಡೆಯರು, ಆಪ್ಷನ್ 2. ಉಪೋಷ್ಣ ವಲಯಗಳ ಹೆಚ್ಚು ಒತ್ತಡ ಪಟ್ಟಿಗಳಿಂದ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳ ಕಡೆಗೆ ಬೀಸುವ ಮಾರುತಗಳನ್ನು ಕೆಳಗಿನ ಯಾವ ಹೆಸರಿನಿಂದ ಕರೆಯುತ್ತಾರೆ? ಆಪ್ಷನ್ 3 ಪ್ರತಿ ವಾಣಿಜ್ಯ ಮಾರುತಗಳು. ಲೋಕಸಭೆಯಲ್ಲಿ ಸಚಿವ ಸಂಪುಟದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಅವಶ್ಯವಿರುವ ಸದಸ್ಯರ ಸಂಖ್ಯೆ ಎಷ್ಟು? ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸರಿಯಾದ ಉತ್ತರ 50 ಜನ ಸದಸ್ಯರ ಸಂಖ್ಯೆ ಕನಿಷ್ಠ ಅನಿವಾರ್ಯತೆಯಾಗಿರುತ್ತದೆ. ಈ ಕೆಳಗಿನವುಗಳಲ್ಲಿ ತೈಲ ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಕ್ರಾಂತಿ ಯಾವುದು? 36ನೇ ಪ್ರಶ್ನೆ. ಸರಿಯಾದ ಉತ್ತರ ಹಳದಿ ಕ್ರಾಂತಿ. ಗೋಲ್ಡ್ ಕೋಸ್ಟ್ ಎಂಬುದು ಈ ಕೆಳಗಿನ ಯಾವ ದೇಶದ ಪ್ರಾಚೀನ ಹೆಸರಾಗಿದೆ? 37ನೇ ಪ್ರಶ್ನೆ. ಘಾನಾ ದೇಶಕ್ಕೆ ಹಿಂದೆ ಗೋಲ್ಡ್ ಕೋಸ್ಟ್ ಅಂತ ಕರೀತಾ ಇದ್ರು. ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ರೆ ಅಂಥ ವ್ಯಕ್ತಿಗಳ ವಿರುದ್ಧ ಯಾವ ರಿಟ್ಟನ್ನು ಹೊರಡಿಸ್ಬೋದು ಅಂತ 38ನೇ ಪ್ರಶ್ನೆ. ಸರಿಯಾದ ಉತ್ತರ ಕೋವಾರೆಂಟು. ಇಂಪಾರ್ಟೆಂಟು. ನಮ್ಮ 5 ರಿಟ್ಗಳೇನಿವೆ 5 ರಿಟ್ಗಳು ಬಹಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆಗಳು ಖಂಡಿತವಾಗ್ಲೂ ಬರ್ತವೆ. 2006 ಜೂನ್ 1 ಶುಕ್ರವಾರದಂದು ಹರೀಶನು ಡ್ರೈವಿಂಗ್ ಲೈಸೆನ್ಸನ್ನು ಪಡೆದುಕೊಂಡನು. 2011ರ ಮೇ 31ಕ್ಕೆ ಅದರ ಅವಧಿ ಮುಗಿಯುತ್ತದೆ. ಹಾಗಾದರೆ 2011ರ ಜೂನ್ 1 ಯಾವ ವಾರವಾಗಿರುತ್ತದೆ? 39ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಗುರುವಾರ. ಸಮಗುಡುಗು ಮತ್ತು ಮಿಂಚುಗಳನ್ನು ಸೂಚಿಸುವ ರೇಖೆಗಳು ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಸರಿಯಾದ ಉತ್ತರ ಐಸೋಬ್ರೆಂಟ್ ರೇಖೆಗಳು ಸಮಗುಡುಗು ಮತ್ತು ಮಿಂಚುಗಳನ್ನು ಸೂಚಿಸುವಂಥ ರೇಖೆಗಳಾಗಿವೆ. ಒಂದು ವಾಹಕಕ್ಕೆ ಹೊಂದಿಕೊಂಡಿರುವ ಹಾಗೂ ಬದಲಾಗುತ್ತಿರುವ ಕಾರ್ಯಕ್ಷೇತ್ರವು ವಾಹಕದಲ್ಲಿ ವಿದ್ಯುತ್ ಚಾಲಕ ಬಲವನ್ನು ಪ್ರೇರಣೆ ಮಾಡುತ್ತದೆ ಎಂದು ತಿಳಿಸ್ತಕ್ಕಂಥ ನಿಯಮ ಯಾವುದು? ಸೊ ಇದನ್ನು ಹೇಳ್ತಕ್ಕಂಥ ನಿಯಮ ಯಾವುದು ಅಂತ ಪ್ರಶ್ನೆ. 41ನೇ ಪ್ರಶ್ನೆ. ಫ್ಯಾರಡೆಯ ವಿದ್ಯುತ್ ಕಾಂತೀಯ ಪ್ರೇರಣೆಯ ಮೊದಲನೆಯ ನಿಯಮ ಮೇಲಿನ ಹೇಳಿಕೆಯನ್ನು ತಿಳಿಸುತ್ತೆ. ವ್ಯಕ್ತಿಯೊಬ್ಬನು ತನ್ನ ವ್ಯಕ್ತಿತ್ವ ವಿಕಾಸ ಮಾಡಿಕೊಳ್ಳಲು ಇರುವ ಸಾಮಾಜಿಕ ಪರಿಸ್ಥಿತಿಗಳೇ ಹಕ್ಕುಗಳು ಎಂದು ಹೇಳಿದಂಥವರು ಯಾರು? H.J. ಲಾಸ್ಕಿ ಅವರು ಈ ಹೇಳಿಕೆಯನ್ನು ಕೊಟ್ಟಂತವರಾಗಿದ್ದಾರೆ. ಪುಲ್ಟಿಜರ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಈ ಪ್ರಶಸ್ತಿಯನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯ ಕೊಡುತ್ತೆ. 2020ರಲ್ಲಿ ಭಾರತದ 3 ಪತ್ರಕರ್ತರಿಗೆ ಈ ಪುರಸ್ಕಾರವು ಸಿಕ್ಕಿದೆ. ಎರಡೂ ಸರಿ ಇದೆ. ಹಾಗಾಗಿ ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿ.
ಬಾರಾಕ್ 8 ಕ್ಷಿಪಣಿಯನ್ನು ಭಾರತ ಈ ಕೆಳಗಿನ ಯಾವ ರಾಷ್ಟ್ರದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ? ಬಾರಾಕ್ 8 ಎಂಬ ಕ್ಷಿಪಣಿಯನ್ನ ಭಾರತ ಯಾವ ರಾಷ್ಟ್ರದ ಸಹಕಾರ ಪಡ್ಕೊಂಡು ಅಭಿವೃದ್ಧಿಯನ್ನು ಪಡಿಸಿದೆ ಅಂದರೆ ಇಸ್ರೇಲ್. ಆಪ್ಷನ್ 2. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಹಾಳೆಯನ್ನು ಯಾವ ಬಣ್ಣಕ್ಕೆ ಬದಲಿಸುತ್ತವೆ? 45ನೇ ಪ್ರಶ್ನೆ. ಸರಿಯಾದ ಉತ್ತರ ಕೆಂಪು ಲಿಟ್ಮಸ್ ಹಾಳೆಯನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಕೆಳಗಿನವುಗಳಲ್ಲಿ ಲೋಹಾಂಶವಿಲ್ಲದ ಕ್ಷಾರ ಯಾವುದು? 46. ಸರಿಯಾದ ಉತ್ತರ ಅಮೋನಿಯಂ ಹೈಡ್ರಾಕ್ಸೈಡ್. ಈ ಕೆಳಗಿನವುಗಳಲ್ಲಿ ಪ್ರಪಂಚದ ಪ್ರಮುಖ ಕಂಪನಿಗಳು ಮತ್ತು ಅವುಗಳಿರುವ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? 47ನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಹೋಂಡಾಯ್ ಚೀನಾ ಅನ್ನೋದು ಸರಿಯಾದಂಥ ಹೊಂದಾಣಿಕೆ ಆಗಿಲ್ಲ. ವೋಕ್ಸ್ವ್ಯಾಗನ್ ಜರ್ಮನಿ, ಫೋರ್ಡ್ ಅನ್ನೋದು ಅಮೆರಿಕ, ಸ್ಯಾಮ್ಸಂಗ್ ಅನ್ನೋದು ದಕ್ಷಿಣ ಕೊರಿಯಾ, 3 ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಹಾಗಿದ್ರೆ ಹುಂಡೈ ಅನ್ನೋದು ಯಾವ ದೇಶಕ್ಕೆ ಸಂಬಂಧಪಡ್ತದೆ? ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಪ್ರಶ್ನೆ ಸಂಖ್ಯೆ 47 ಅಂತ ಮೆನ್ಷನ್ ಮಾಡಿ ನಿಮ್ಮ ಉತ್ತರವನ್ನು ಬರೀರಿ. ಹುಂಡೈ ಸಂಸ್ಥೆ ಯಾವ ರಾಷ್ಟ್ರದಕ್ಕೆ ಸಂಬಂಧಪಡುತ್ತದೆ? ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮವನ್ನು ತಿಳಿಸಿರಿ. ತಾಳಿಕೋಟೆ ಕದನ, ಶ್ರೀರಂಗಪಟ್ಟಣ ಒಪ್ಪಂದ, ಸತಿ ಸಹಗಮನ ಪದ್ಧತಿಯ ನಿಷೇಧ, ರೆಗ್ಯುಲೇಟಿಂಗ್ ಕಾಯ್ದೆಯ ಜಾರಿಗೆ ತಂದಿದ್ದು. ಇವು 4 ಇವೆ. 4ರಲ್ಲಿ ಕಾಲಾನುಕ್ರಮದಲ್ಲಿ ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನೀವು ತಿಳಿಸ್ಬೇಕು. ಸೊ ಇಲ್ಲಿ ಇಸ್ವಿಗಳನ್ನ ಮೆನ್ಷನ್ ಮಾಡಿದ್ದೀನಿ. ತಾಳಿಕೋಟೆ ಕದನ 1565, ಶ್ರೀರಂಗಪಟ್ಟಣ ಒಪ್ಪಂದ 1792, ಸತಿ ಸಹಗಮನ ಪದ್ಧತಿ ನಿಷೇಧ 1829, ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿ 1773. ಮೊದಲನೇದು ಫಸ್ಟ್ ಪ್ಲೇಸಲ್ಲಿ 1565, ಎರಡನೇದು 1773, ಮೂರನೇದು 92ನೇ ಇಸ್ವಿ, ನೆಕ್ಸ್ಟ್ ಸತಿ ಸಹಗಮನ ಅಂದರೆ ADBC. ಆಪ್ಷನ್ 2 ಸರಿಯಾದ ಉತ್ತರ. ತಾಳಿಕೋಟೆ ಕದನ ನಡೆದಿದ್ದು 1565ರಲ್ಲಿ. ಶ್ರೀರಂಗಪಟ್ಟಣ ಒಪ್ಪಂದ ಬಂದ್ಬಿಟ್ಟು ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತಾವಲ್ಲ, ಅದರಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ 1790-92 ನಡೀತದೆ. ಸೊ ಈ ಯುದ್ಧಕ್ಕೆ ಶ್ರೀರಂಗಪಟ್ಟಣ ಒಪ್ಪಂದ ಮಾಡ್ಕೊಳ್ಳೋ ಮೂಲಕ ಕೊನೆ ಹಾಡಲಾಗುತ್ತೆ. ಆ ಒಂದು ಘಟನೆಗೆ ಸಂಬಂಧಪಟ್ಟಿದ್ದು. ಇನ್ನು ಸತಿ ಸಹಗಮನ ಪದ್ಧತಿಯನ್ನು ಲಾರ್ಡ್ ವಿಲಿಯಂ ಬೆಂಟಿಂಗ್ ಮತ್ತು ಬ್ರಹ್ಮ ಸಮಾಜದ ಸ್ಥಾಪಕರಾದಂಥ ರಾಜಾರಾಮ್ ಮೋಹನ್ ರಾಯ್ ಅವರು ಸೇರಿಕೊಂಡು 1829ರಲ್ಲಿ ಕೊನೆಗಾಣಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಇಸ್ವಿಗಳು ಗೊತ್ತಿದ್ರೆ ಸುಲಭವಾಗಿ ಉತ್ತರಗಳನ್ನು ತಿಳಿಸ್ಬೋದು. ಆಪ್ಷನ್ 2 ಸರಿಯಾದಂಥ ಉತ್ತರ ಇದಕ್ಕೆ. ಭಾರತದ ಅತಿದೊಡ್ಡ ವಿಮಾನ ವಾಹಕ ಯುದ್ಧ ನೌಕೆ ಯಾವುದು? 49ನೇ ಪ್ರಶ್ನೆ. ಸರಿಯಾದ ಉತ್ತರ ವಿಕ್ರಮಾದಿತ್ಯ. ನಮ್ಮ INS ವಿಕ್ರಮಾದಿತ್ಯ ಭಾರತದ ಅತಿ ದೊಡ್ಡ ವಿಮಾನ ವಾಹಕ ಯುದ್ಧ ನೌಕೆಯಾಗಿರುತ್ತದೆ. ರಾಜ್ಯ ವಿಧಾನಸಭೆಯಲ್ಲಿನ ಪಕ್ಷಾಂತರ ನಿಷೇಧ ಕಾಯ್ದೆ ಉಲ್ಲಂಘನೆ ಮತ್ತು ಪಕ್ಷಗಳ ವಿಭಜನೆಯ ವಿಷಯದಲ್ಲಿ ಅಂತಿಮ ತೀರ್ಮಾನವನ್ನು ಮಾಡ್ತಕ್ಕಂಥವ್ರು ಯಾರಾಗಿದ್ದಾರೆ? 50ನೇ ಪ್ರಶ್ನೆ. ಇವತ್ತಿನ ಕೊನೆ ಪ್ರಶ್ನೆ ಇದು. ಸರಿಯಾದ ಉತ್ತರ ವಿಧಾನಸಭೆಯ ಸ್ಪೀಕರ್ ಆಗಿರ್ತಾರೆ. ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ ಆಗಿದ್ದರೆ, ನಮ್ಮ ಭಾರತದಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರು ಪ್ರಸ್ತುತವಾಗಿ ಇದ್ದಾರೆ. 2 ಕೂಡ ನಿಮ್ಗೆ ಗೊತ್ತಿರಲಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆಯ ಸರಣಿ 1. 50 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಮುಂದಿನ ಸರಣಿಯಲ್ಲಿ ಮತ್ತೆ 50 ಪ್ರಶ್ನೆಗಳನ್ನು ನೋಡೋಣ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೀವು ನೋಡ್ತಿದ್ರೆ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ಎಲ್ರಿಗೂ ಧನ್ಯವಾದಗಳು.